ಸರ್ ನಾವು ಬಿಡೋಣ, ಇವತ್ತೆಲ್ಲ ನಾಳೆ ಸಾಯ್ಬೇಕು, ಹುಟ್ಟಿರೋದೇ ಸಾಯಕ್ಕೋಸ್ಕರ. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಎರಡು ಡಿಸೈಡ್ ಮಾಡೋಕ್ಕೆ ಮ್ಯಾಪಲ್ಲಿ ಇರಬಾರದು. ಬಟ್ಟೆಗಳು ಬಿಚ್ಚಿ ಅವರು ಪಾಕಿಸ್ತಾನದಲ್ಲಿ ನೆಲೆಸಿದ್ರಲ್ಲ, ಅವರು ನಾವು ಇಂಡಿಯಾದವ್ರು ಹೋಗಿ ಕರ್ಕೊಂಡು ಬಂದು ಮರ್ಯಾದೆ ಕಾಪಾಡಿದ್ದೀವಲ್ಲ, ಅದಕ್ಕೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ಓಟ್ ಗಿಮಿಕ್ ಇವ್ರದಲ್ಲ, ಜಾತಿ ಯಾರು ಕಿತ್ತಾಡಲ್ಲ. ಈ ನನ್ನ ಮಕ್ಕಳು ಎತ್ತಿ ಕೊಟ್ಟು ಸಾಯ್ತಾರೆ. ನಮ್ಮವರೇ ಸರಿಗಿಲ್ಲ ಸರ್. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರಲಿ ಮೊದಲು ನೋಡೋದು ಓಟ್ ಬ್ಯಾಂಕಿಂಗ್, ಅದನ್ನು ಹೋಗಬೇಕು, ದೇಶಕ್ಕಾಗಿ ಕೆಲಸ ಮಾಡಬೇಕು. ನಾವಿಲ್ಲಿ ಯಾರು ಮುಸ್ಲಿಮು ತೊಂದರೆ ಕೊಡಲ್ಲ. ಇಲ್ಲಿರೋ ಮುಸ್ಲಿಮ್ಸೇ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. 25 ವರ್ಷಕ್ಕೆ ನಿಮ್ಮ ಮಾಡ್ತಾ ಇರೋ ಆಸ್ತಿ ಎಲ್ಲ ಮುಸ್ಲಿಮ್ ತಗೊಳ್ತಾರೆ. ರೊಚ್ಚಿಗೆದ್ದು ಬಿಡ್ತಾರೆ ಜನ. ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ ನೋಡ್ಕೊಂಡು. ಮ್ಯಾಕ್ಸಿಮಮ್ಮು ಭಗವಂತ ತಾಳ್ಮೆ ಕೊಟ್ಟವನು ಹಿಂದೂಗಳಿಗೆ, ಆ ತಾಳ್ಮೆಯನ್ನು ಪರಿಶೀಲನೆ ಮಾಡ್ತಾವ್ರೆ. ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿ ಹಿಂದೂಗಳ ನರಮೇಧ ನಡೀತಾ ಇದೆ. ಪಾರ್ಲಿಮೆಂಟಿಗೆ ನುಗ್ತಾ ಇದ್ದಾರೆ, ಹಿಂದೂಗಳ ದೇವಸ್ಥಾನಗಳನ್ನ ಒಡೆದಾಕ್ತಾ ಇದ್ದಾರೆ. ಭಾರತನೂ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿಗೆ ಬರ್ಬೋದು ಅಂತ ಅನ್ಸಲ್ವಾ ಸರ್? 100% ಆಲ್ರೆಡಿ 30% ಬಂದಿದೆ. ಅವರು ಅಲ್ಲಿ ನರಮೇಧ ಮಾಡಿ ಎಲ್ಲ ಸಾಯಿಸ್ತಾ ಬಿದ್ದವ್ರೆ. ಈ ವೈಟ್ ಫೀಲ್ಡ್ ಕಡೆ ಹೋಗಿ ತಾಕತ್ತಿದ್ದಾರೆ ನೋಡ್ಲಿ. ಬಾಂಗ್ಲಾದೇಶವರೇ 50% ಇದ್ದಾರೆ ಅಲ್ಲಿ. ಯಾಕೆ ಅವ್ರನ್ನ ಖಾಲಿ ಮಾಡ್ಸಕ್ಕಲ್ಲ? ಇವ್ರಿಗೆ ಯೋಗ್ಯತೆ ತಾಕತ್ತಿಲ್ಲ ಅವ್ರಿಗೆ. ಅವ್ರಿಗೂ ಕೂಡ ವೋಟ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಎಂತ ಬಾಂಗ್ಲಾದೇಶರಿಗೆ ಏನಕ್ಕೆ ಮಾಡ್ಕೊಡ್ಬೇಕು? ನಮ್ಮ ಹಿಂದೂ ಸಂಸ್ಕೃತಿ ಜಾಗ ಇದು. ಅಂಥದ್ರಲ್ಲಿ ಬಾಂಗ್ಲಾದೇಶವ್ರನ್ನ ಕರ್ಕೊಂಬಂದು ಕೂಡಿಸ್ಕೊಂಡು ಓಟ್ಗೋಸ್ಕರ ವೋಟ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಪ್ರೂಫ್ ತೋರಿಸ್ತೀನಿ, ನನ್ನ ಹತ್ರನೂ ಇದೆ ಪ್ರೂಫು. ನಮ್ಮ ಭಾರತ ದೇಶ ಹೆಂಗಿದ್ರೆ ಎಲ್ಲರೂ ನಮ್ಮವರು ಅಂತ ಆತ್ಕೊಳ್ತೀವಿ. ಅವ್ರು ಹಂಗಲ್ಲ. ಇವತ್ತು ಯಾವುದೇ ಒಂದು ಜಾತಿ ಇದ್ರ ಬಗ್ಗೆ ಮಾತಾಡ್ತಾರಲ್ಲ ಅವರು, ಜಾತಿ ಯಾರು ಕಿತ್ತಾಡಲ್ಲ. ಈ ನನ್ನ ಮಕ್ಕಳು ಎತ್ತಿ ಕೊಟ್ಟು ಸಾಯ್ತಾರೆ. ಕಾಂಗ್ರೆಸ್ ಅವ್ರು ಓಟ್ ಗಿಮಿಕ್ ಇವ್ರದಲ್ಲ. 30% ಇದ್ದಾರೆ. ಚಾಲೆಂಜ್ ಮಾಡ್ತೀನಿ ನಾನು. ಬಾಂಗ್ಲಾದೇಶದವರು 30% ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಖಾಲಿ ಮಾಡಿಸ್ತೀನಿ ನೋಡೋಣ. ಇವಾಗ ವಯಸ್ಸಾದವ್ರಿಗೆ ವಿಡೋ ಪೆನ್ಷನ್ ಮಾಡಿಕೊಡ್ರಿ ಅಂತ ಹೋದರೆ ಕ್ಯೂ ನಿಲ್ಲಿಸ್ತಾರೆ. ಅವ್ರಿಗೆಲ್ಲ ಅವ್ರ ಮನೆ ಬಾಗಿಲು ಕಳಿಸ್ತಾರೆ ಬಾಂಗ್ಲಾದೇಶದವ್ರಿಗೆ. ಅವರು ಪಾಪ ಹಿಂದಿನ ಮರ್ತೋಗಿದ್ದಾರೆ. ಬಟ್ಟೆಗಳು ಬಿಚ್ಚಿ ಅವರು ಪಾಕಿಸ್ತಾನದಲ್ಲಿ ನೆಲೆಸಿದ್ರಲ್ಲ, ಅವರು ನಾವು ಇಂಡಿಯಾದವ್ರು ಹೋಗಿ ಕರ್ಕೊಂಡು ಬಂದು ಮರ್ಯಾದೆ ಕಾಪಾಡಿದ್ದೀವಲ್ಲ, ಅದಕ್ಕೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರಿಗೂ ವಿನಾಶ ಕಾಲ ಹತ್ತಿರ ಬಂದಿದೆ. ಇವತ್ತೆಲ್ಲ ನಾಳೆ ಸರ್ವನಾಶನ ಆಗ್ತಾರೆ. ಅವ್ರಿಗೆ ಏನಿದ್ರು ಕುತಂತ್ರ ಕುಯುಕ್ತ ಮೋಸ ಮಾಡೋದರಲ್ಲಿ ಅವರು ಮೊದಲಿಂದ ಬಂದಿದೆ. ಅದನ್ನು ಪಾಪ ಚೇಂಜ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇವತ್ತೆಲ್ಲ ನಾಳೆ ಅವ್ರ ರಕ್ತಪಾತ ಕಾಲುವೆಯಾಗಿ ಹರಿತೈತೆ ಅವ್ರದ್ದು. ಅದು ಭಾಳ ಅನ್ಯಾಯ ಸರ್. ಹಿಂದೂಗಳನ್ನೆಲ್ಲ ನರಬೇಧ ಮಾಡ್ತಾ ಇದ್ದಾರೆ ನಿಜ. ಕಾಂಗ್ರೆಸ್ ಏನೋರು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸರ್. ಮಾಡಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಮ್ಮ ಹಿಂದೂಗಳ ಬಗ್ಗೆ ಈ BJP ಅವರು ಮಾತಾಡಿದ್ರೆ, ಅವ್ರ ವಿರುದ್ಧವಾಗಿ BJP ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ ಏನಾದ್ರು ಮಾತಾಡ್ತಾ ಇದ್ದಾರಲ್ಲ, ಏನು ಮಾಡೋದು? ಈ ಮೋದಿ, ಅಮಿತ್ ಶಾ, ನಮ್ಮ ಯೋಗಿ ಅವರೆಲ್ಲ ಹೋಗ್ಬಿಟ್ರೆ ಮುಂದೆ ನಮ್ಮ ಭಾರತ ದೇಶನ ಬೇರೆಯವ್ರ ಪರರ ಪಾಲಾಗೋಯ್ತದೆ ಸರ್. ಹ್ಯುಮ್ಯಾನಿಟಿ ಬೇಸ್ ಮಾತಾಡ್ತಾ ಇದ್ವಿ. ಇವರು ಮಾತಾಡ್ತಾರ, ನಾವು ಮಾತಾಡಲ್ಲ. ಹ್ಯುಮ್ಯಾನಿಟಿ ಹೋಗಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ಗೆ ಹೇಳಿ ರಿಸೈನ್ ಮಾಡೋಕ್ಕೆ ಹೇಳಿ. ಬಾಂಗ್ಲಾದೇಶ ಇರಲೇಬಾರದು ಮ್ಯಾಪಲ್ಲಿ ಅಷ್ಟೇ. ಮ್ಯಾಪಲ್ಲಿ ಇರಬಾರದು ಆ ಕಂಟ್ರಿ. ಅದು ನೇಬರಿಂಗ್ ಪಕ್ಕದ ಕಂಟ್ರಿ. ಇವರಂತ ಭೇದ ಭಾವನೆ ನಾವು ಮಾತಾಡಲ್ಲ. ಹ್ಯುಮ್ಯಾನಿಟಿ ಬೇಸ್ ತಾಕತ್ತಿದ್ರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಎರಡು ಡಿಸೈಡ್ ಮಾಡೋಕ್ಕೆ ಹೇಳಿ. ಮ್ಯಾಪಲ್ಲಿ ಇರಬಾರದು. ನಾವೆಲ್ಲ ಅನ್ನ ತಿನ್ನೋರು ಒಂದೇ ಒಂದು ಮಾಡೋಕ್ಕೆ ಹೇಳಿ. ಭಾರತ ಬಾಂಗ್ಲಾದ ಮೇಲೆ ಅಟ್ಯಾಕ್ ಮಾಡಿದ್ರೆ ಚೈನಾ ಬರುತ್ತಲ್ಲ ಸರ್ ಸಪೋರ್ಟಿಗೆ? ಸರ್ ನಾವು ಬಿಡೋಣ, ಇವತ್ತೆಲ್ಲ ನಾಳೆ ಸಾಯ್ಬೇಕು, ಹುಟ್ಟಿರೋದೇ ಸಾಯಕ್ಕೋಸ್ಕರ. ನೋಡ್ಬಿಡೋಣ. ಅದನ್ನು ಒಂದು ಚೈನಾ ಏನು ದೊಡ್ಡ ಕೊಂಬು ಇದೆಯಾ? ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದವರು ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಮಾಹಿತಿ ಇದೆ. ಹೌದು. ಅವ್ರನ್ನ ಹೊರಗಾಕೋದಕ್ಕೆ ಏನು ಕ್ರಮಗಳಾಗ್ತಾ ಇಲ್ವಲ್ಲ ಸರ್? ಸಿ.ಎಂ ಹತ್ರ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕು ಸರ್. ಸ್ಟೇಟ್ ಗೌರ್ಮೆಂಟ್ ಆಗಲ್ಲ. ನಿಮ್ಮ ಚಾನೆಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಒಂದೇ, ಯಾರನ್ನ ಬರಲಿ ಈ ಪ್ರಾಪರ್ಟಿ ಇವತ್ತು ಇಲ್ಲಿ 30,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಅವನು ಆಚೆಯಿಂದ ಬಂದು ರಾಜಸ್ಥಾನ್ ಇರಲಿ ಇಲ್ಲ ಬಾಂಗ್ಲಾದೇಶ ಇರಲಿ 35 ಕೊಡ್ತೀನಿ ಅಂತ ಫಸ್ಟ್ ಅವ್ರಿಗೆ ಕೊಡ್ತಾರೆ. ಅದು ತಡಿಬೇಕು. ಫಸ್ಟ್ ಯಾವ ಊರು ನೀನು, ಎಲ್ಲಿಂದ ಬಂದಿದ್ಯಾ, ನೀನು ಆದರೆ ಇಲ್ಲಿ ಮಾಡಿಕೊಡ್ತಾವ್ರೆ ಸರ್. ನಮ್ಮ ಇಂಡಿಯಾದಲ್ಲಿ ಎಲ್ಲಿಂದ ನಾವು ಉದಾರ ಆಗ್ತೀವಿ? ವೋಟರ್ ಐಡಿಗಳು ಸಿಗ್ತಾ ಇದೆ ಬಾಂಗ್ಲಾದೇಶದಿಂದ ಬಂದವ್ರಿಗೆ. ಹೌದು ಸರ್, ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮವರೇ ಸರಿಗಿಲ್ಲ ಸರ್. ಭಾರತ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಎಲ್ಲಿದ್ದರೂ ಹಿಂದೂಗಳೇ ಅವರ ಸನಾತನ ಧರ್ಮವನ್ನು ಉಳಿಸ್ಕೋತಾರೆ, ಬೆಳೆಸ್ತಾರೆ. ಬಾಂಗ್ಲಾದೇಶ ಯಾವುದೋ ನಮ್ಮ ಭಾರತದಿಂದ ವಿಭಜನೆ ಆಗಿ ದೇಶನೇ ಅದು. ಅದು ನಾವು ಕೊಟ್ಟಿದ್ದಷ್ಟೇ. ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶನೇ ಆಗಲಿ ನಾವು ಕೊಟ್ಟಿರೋ ಭಿಕ್ಷೆ ಅದು. ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಲ್ಲಿ ರೋಹಿಂಗ್ಯಾಗಳನ್ನು ಸಾಕ್ತಾ ಇದ್ದಾರೆ ಬಿಕಾಸ್ ಆಫ್ ವೋಟ್ ಬ್ಯಾಂಕಿಂಗ್ ಅಷ್ಟೇ. ಆ ವೋಟ್ ಬ್ಯಾಂಕಿಂಗ್ ಹೋಗಬೇಕು. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರಲಿ ಮೊದಲು ನೋಡೋದು ವೋಟ್ ಬ್ಯಾಂಕಿಂಗ್, ಅದನ್ನು ಹೋಗಬೇಕು, ದೇಶಕ್ಕಾಗಿ ಕೆಲಸ ಮಾಡಬೇಕು. ದೇಶದ ವಿರುದ್ಧವಾಗಿ ಯಾರೇ ಮಾತಾಡಲಿ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಅದು ಯಾವಾಗ ಆಗುತ್ತೆ? ಈಗ ಉನ್ನತ ಅಧಿಕಾರಿಗಳಿದ್ದಾರೆ, ಅಜಿತ್ ದೋವಲ್ ಇದ್ದಾರಲ್ಲ, ಒಳ್ಳೊಳ್ಳೆ ನಿರ್ಣಯಗಳು ತಗೋತಾರೆ. ಅದನ್ನು ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು. ಅದು ಯಾವಾಗ ಸ್ಟ್ರಿಕ್ಟ್ ಆಗುತ್ತೆ ಅಂದರೆ ಒಂದು ಗೌರ್ಮೆಂಟ್ ಬರಬೇಕು. ಇವಾಗ ಒಂದು ವೇಳೆ ಭಾರತದಲ್ಲೂ ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಇದೇ ಪರಿಸ್ಥಿತಿ ಬರ್ಬೋದಾ? ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ಅನ್ಯ ಧರ್ಮಿಗರು ಹಾವಳಿ ಮಾಡ್ತಾನೆ ಇದ್ದಾರೆ, ಮುಂದೂ ಮಾಡ್ತಾರೆ. ನಾವೀಗ ನೇಪಾಳ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ವಿ. ಈಗ ಕಳೆದ ವರ್ಷ ನೇಪಾಳದಲ್ಲಿ ಏನಾಯಿತು ನಮಗೆ ಗೊತ್ತಿದೆ. ಹಿಂದೂ ರಾಷ್ಟ್ರ ಆದರೂ
ಹಿಂದೂಗಳೇ ನಮ್ಗೆ ಒಂದೊಂಥರ ತುಳಿತಾ ಇರ್ತಾರೆ. ಹಿಂದೂಗಳು ಪರವಾಗಿ ಕಾನೂನು ಬಂದು ನಾವು ಹಿಂದೂಗಳೇ ತುಳಿತಿದ್ವಿ, ನಮಗೆ ಬೇಡ ಅಂತ. ಅದು ಪಕ್ಷಾತೀತವಾಗಿ ಅದು ಹಿಂದೂ ರಾಷ್ಟ್ರವಾಗಿ ಆಗಬೇಕು. ಖಂಡಿತ ದೌರ್ಜನ್ಯ ನಡೀತಾ ಇದೆ, ಅದು ಭಾಳ ತಪ್ಪಿದೆ, ಅದು ನಡಿಬಾರ್ದು. ಭಾರತದಲ್ಲೂ ಮುಂದೆ ಹಿಂದೂಗಳ ಅಲ್ಪಸಂಖ್ಯಾತರಾದರೆ ಇದೇ ರೀತಿಯ ಪ್ರಮೇಯ ಬರ್ಬೋದಾ? ಖಂಡಿತ ಬರುತ್ತೆ, ರೊಚ್ಚಿಗೆದ್ದು ಬಿಡ್ತಾರೆ ಜನ. ಸುಮ್ಮನೆ ಇರಲಿಕ್ಕಾಗಲ್ಲ ನೋಡ್ಕೊಂಡು. ಮ್ಯಾಕ್ಸಿಮಮ್ಮು ಭಗವಂತ ತಾಳ್ಮೆ ಕೊಟ್ಟವನು ಹಿಂದೂಗಳಿಗೆ, ಆ ತಾಳ್ಮೆಯನ್ನು ಪರಿಶೀಲನೆ ಮಾಡ್ತಾವ್ರೆ. ಅದೇನಾರು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ನಮ್ಮ ಹಿಂದೂಗಳು ಮತ್ತೆ ಉಲ್ಟಾ ಆದರೆ ಅದ್ರ ಪರಿಣಾಮ ಆಗಲ್ಲ. ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಂದರೆ ಅಲ್ಲಿನ ಸರ್ಕಾರದ ವೈಫಲ್ಯದಿಂದ ಈ ಥರ ಆಗ್ತಾ ಇದೆ. ಯಾವುದಾದ್ರೂ ಈ ಥರ ಆಗಬಾರ್ದಾಗಿತ್ತು. ಅದು ತುಂಬ ಕೆಟ್ಟ ಇದು. ಹಿಂದೂಗಳಿಗೆ ಹಾಗೆ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಮುಸ್ಲಿಮ್ ಇದ್ದಾರೆ, ನಾವಿಲ್ಲಿ ಯಾರೂ ಮುಸ್ಲಿಮಿಗೆ ತೊಂದರೆ ಕೊಡಲ್ಲ. ಇಲ್ಲಿ ಬಾಂಗ್ಲಾದವ್ರನ್ನೆಲ್ಲ ಸ್ವಲ್ಪ ಹೊರಗೆ ಕಳಿಸ್ತಾ ಇದ್ದಾರಲ್ಲ, ಅದು ಇರ್ಬೋದೇನೋ ಕಾರಣ. ಭಾಳ ತಪ್ಪು. ಗೌರ್ಮೆಂಟಿಂದ ಅವರು ಆಕ್ಷನ್ ತೊಗೊಬೇಕು. ಈ ನಮ್ಮ ಮಿನಿಸ್ಟ್ರುಗಳು ಚೆನ್ನಾಗಿದೆ, ಅದು ಆಕ್ಷನ್ ತೊಗೊಂಡ್ರೆ ಒಳ್ಳೇದಾಗುತ್ತೆ. ಇದು ನೋಡಿ, ಇಲ್ಲಿ ನಾವು ಅಡ್ಜಸ್ಟ್ ಆಗಿದ್ದೀವಿ, ಅಲ್ಲಿ ಅವ್ರು ಮಾಡ್ಕೊಳ್ಳಲ್ಲ. ಮುಸ್ಲಿಮರು ಮಾಡಿಕೊಂಡ್ರೆ ಚೆನ್ನಾಗಿರ್ತಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದು ತಪ್ಪದು. ಅವ್ರಿಗೆ ಯಾವತ್ತು ನಾವು ಸವಲತ್ತುಗಳನ್ನ ಅತಿಯಾಗಿ ಮಾಡ್ತೀವೋ ಅವ್ರು ನಮ್ಮ ಮೇಲೆ ಮುಗಿ ಬೀಳ್ತಾರೆ. ಅವ್ರಿಗೆಲ್ಲ ಕಡಿವಾಣ ಹಾಕಬೇಕು, ಮಿತಿಯಾಗಿ ಅವ್ರನ್ನ ಬಳಸ್ಕೊಬೇಕು. ಅತಿಯಾಗಿ ಬಳಸ್ಕೊಂಡಾಗ ಈ ದೇಶ ಹಾಳಾಗೋಗುತ್ತೆ. ಎಲ್ಲ ಕಡೆನೂ ಆಗ್ತಾ ಇದೆಯಲ್ಲ, ನಮ್ಮ ದೇಶ ಆಗಲ್ಲ ಅಂತ ಯಾವ ಗ್ಯಾರಂಟಿ? ಹಿಂದೂಗಳು ವೀಕ್ ಆಗಿದ್ದಾರೆ ಅದಕ್ಕೆ. ಆಮೇಲೆ ಮಮತಾ ಬ್ಯಾನರ್ಜಿ ಸಪೋರ್ಟಿಂಗ್ ಟು ಬಾಂಗ್ಲಾ ಪೀಪಲ್. ದೇರ್ ಇಸ್ ನೋ ಯೂನಿಟಿ ಇನ್ ಇಂಡಿಯಾ. ಇಲ್ಲಿರೋ ಮುಸ್ಲಿಮ್ಸೇ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಇನ್ನು 25 ವರ್ಷಕ್ಕೆ ನಿಮ್ಮ ಮಾಡ್ತಾ ಇರೋ ಆಸ್ತಿ ಎಲ್ಲ ಮುಸ್ಲಿಮ್ ತಗೊಳ್ತಾರೆ. ಇನ್ನು 25 ಇಯರ್ಸ್ ಸಾಕು. ಪಾಕಿಸ್ತಾನದಲ್ಲಿ ಎಷ್ಟು ಪರ್ಸೆಂಟ್ ಇದೆ? 20-25% ಇತ್ತು ಹಿಂದೂಗಳು. ಅಲ್ಲಿ ನಾಟ್ ಇವನ್ 2% ಅಲ್ವಾ? ಈಗ ಬಾಂಗ್ಲಾದೇಶದಲ್ಲಿ ಎಷ್ಟು ಪರ್ಸೆಂಟ್ ಇತ್ತು? ಈಗ 1.5% ಇದ್ದಾರೆ ಹಿಂದೂಗಳು. ಇದಕ್ಕೆಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ದೇಶನ ವಿಭಾಗ ಮಾಡಿದ ಉದ್ದೇಶ ಏನು? ಮುಸ್ಲಿಮ್ ಆ ಕಡೆ ಹೋಗಿ ಹಿಂದೂಗಳು ಇರಿ ಅಂತ ಅದನ್ನು ಮಾಡ್ತಾ ಇದ್ದಾರಾ? ಇದು ಬೇಸಿಕಲಿ ಬಾಂಗ್ಲಾದೇಶನೇ ಕ್ರಿಯೇಟ್ ಮಾಡಬಾರ್ದಾಗಿತ್ತು. ಒಂದೇ ಪಾಕಿಸ್ತಾನ ಸಾಕಾಗ್ತಾಯಿತ್ತು. ಪಾಕಿಸ್ತಾನದಲ್ಲಿ 25% ಹಿಂದೂಗಳಿದ್ದರು, ಈಗ ಎಷ್ಟು ಇಳಿದಿದ್ದಾರೆ? 2% ಇಳಿದಿದ್ದಾರೆ. ಬಾಂಗ್ಲಾದಲ್ಲಿ ಹಂಗೆ ಆಗುತ್ತೆ. ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಹಿಂದೂಗಳು ಕಡಿಮೆ ಆಗ್ತಾ ಇರ್ತಾರೆ, ಮುಸ್ಲಿಮ್ ಜಾಸ್ತಿ ಆಗ್ತಾರೆ. ಒಂದು ದಿವಸ ಹಿಂದೂ ರಾಷ್ಟ್ರ ಇರೋದಿಲ್ಲ. ಭಾಳ ದಾರುಣ ಅನಿಸುತ್ತೆ. ಅದು ಒಂದು ಟೈಮಲ್ಲಿ ಹಿಂದೂ ರಾಜ್ಯನೇ, ಹಿಂದೂ ದೇಶನೇ ಅಂತ. ಅದು ಈಗ ಈ ಥರ ನಡೀತಾ ಇದೆ ಅಂದರೆ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಇದನ್ನು ಖಂಡಿಸ್ತೀವಿ ನಾವು. ಒಂದು ವೇಳೆ ಭಾರತದಲ್ಲೂ ಮುಸಲ್ಮಾನರ ಸಂಖ್ಯೆ ಜಾಸ್ತಿಯಾಗಿ ಹಿಂದೂಗಳ ಸಂಖ್ಯೆ ಕಡಿಮೆ ಆದರೆ ಇದು ಭಾರತದಲ್ಲೂ ಮರುಕಳಿಸ್ಬೋದಾ ಸರ್? ಅದಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕೆಂದರೆ ಮೋದಿ ಗೌರ್ಮೆಂಟು ಭಾಳ ಸ್ಟ್ರಾಂಗ್ ಆಗಿದೆ, ಸ್ಟ್ರಿಕ್ಟ್ ಆಗಿದೆ. ಯಾವಾಗ ನಮಗೆ ಸ್ವತಂತ್ರ ಬಂತೋ ಆಗಿಂದ ನಮಗೆ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅಲ್ಲಿ ಮರಣ ಹೋಮ ನಡೀತಾ ಇದೆ, ಯಾರೂ ತೊಗೊಳ್ತಾ ಇಲ್ಲ. ಈಗ ಜನಗಳು ಅರ್ಥ ಮಾಡ್ಕೊಬೇಕು, ಎಜುಕೇಟ್ ಪೀಪಲ್ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ನಮ್ಮನ್ನು ಯಾರು ಕಾಪಾಡ್ತಾರೆ, ಯಾರು ರಕ್ಷಣೆ ಮಾಡ್ತಾರೆ, ದೇಶದ ರಕ್ಷಣೆ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಈಗಿನ ಯೂತ್ ಅವರು ಅದನ್ನು ಫಾಲೋ ಮಾಡ್ಕೊಂಡು ಹೋಯ್ತು ಅಂತಂದರೆ ಮುಂದಿನ ದಿನಗಳು ಒಳ್ಳೆ ದಿನ ಬರ್ತದೆ. ಮತ್ತು ಇದನ್ನು ವ್ಯಾಪಕವಾಗಿ ಖಂಡಿಸಬೇಕಿದೆ. ಯಾವ ಮುಸ್ಲಿಮ್ಸ್ ಅವ್ರಿಗೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಇದು ತೊಂದರೆ ಯಾರು ಇಲ್ಲಿ ನಾವು ಪ್ರೊಟೆಸ್ಟ್ ಮಾಡಿ ನೋಡ್ತೀವಿ, ನಮ್ಮಲ್ಲಿ ಯಾರೂ ಮಾಡ್ತಿಲ್ಲ. ಇಲ್ಲಿ ಪರಿಸ್ಥಿತಿ ಕೆಲವೆಲ್ಲ ಕಡೆ ಬಂದಿದೆ. ಉದಾಹರಣೆ ನೀವು DJ KJ ತೊಗೊಳ್ಳಿ. ಒಬ್ಬ MLA ಮನೆಗೆ ಹೋಗಿ ನುಗ್ಗಿ ಹೊಡಿತಾರೆ ಅಂತಂದಾದರೆ, ಒಬ್ಬ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತಾರೆ. ಅಂಥ ಪರಿಸ್ಥಿತಿ ಇವಾಗ ಇದೆ ನಮ್ಮ ಬೆಂಗಳೂರಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂಗಳು ಅದನ್ನು ಅರ್ಥ ಮಾಡ್ಕೊಬೇಕು. ಏನಿರ್ಬೋದು ನಮ್ಮ ಪರಿಸ್ಥಿತಿ, ಮುಂದಕ್ಕೆ ಹೇಗಾಗ್ಬೋದು? ಇರೋದು ನಮ್ಗೆ ಒಂದು ದೇಶ. ನಮಗೆ ಆ ಒಂದು ದೇಶನ ಕಳ್ಕೊಂಡ್ರೆ ನಾವು ಎಲ್ಲಿ ಹೋಗೋದು ನಾವು? ಅದಕ್ಕೆ ಈಗಿನ ಜನ್ರೇಷನ್ ಯುವಕರು ದಯವಿಟ್ಟು ರಾಜಕೀಯಕ್ಕೆ ಮುಂದೆ ಬರಬೇಕು. ವೋಟ್ ಮಾಡಬೇಕಾದ್ರೆ ದೇಶ ನೆನೆಸ್ಕೊಬೇಕು.